ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ 102ನೇ ದಿನದ ಬ್ಲಾಗು ಈವ್ನಿಂಗ್ ಬ್ಲಾಗ್ ಇವತ್ತು. ಸೊ ಬೆಳಗ್ಗೆ ಬ್ಲಾಗ್ನ ಶೂಟ್ ಮಾಡ್ಕೊಂಡಿದ್ದೆ, ಕೆಲವು ರೀಸನ್ಸಿಂದ ಡಿಲೀಟ್ ಆಗೋಗ್ಬಿಟ್ಟಿದೆ. ಅದು ಏನಪ್ಪ ಅಂದರೆ ಯಾವುದೋ ಒಂದು ವಿಡಿಯೋನ ಡಿಲೀಟ್ ಮಾಡೋಕ್ಕೆ ಹೋಗಿ, ಅಂದರೆ ರೀಸೆಂಟ್ ನಿನ್ನೆ ಮೊನ್ನೆ ವೀಡಿಯೋಸ್ನೆಲ್ಲ ಡಿಲೀಟ್ ಮಾಡೋಕ್ಕೆ ಅಂತ ಹೋಗಿ ನಿನ್ನೆದು ಅಂತಲೂ ಡಿಲೀಟ್ ಮಾಡಲಿಲ್ಲ, ಬಟ್ ಕೆಲವೊಂದು ಹಳೆ ವೀಡಿಯೋಸು ಸ್ಟೋರೇಜ್ ಜಾಸ್ತಿ ಆಗುತ್ತೆ ಫೋನಲ್ಲಿ ಅಂತ ಹೇಳಿ ಡಿಲೀಟ್ ಮಾಡೋದಕ್ಕೆ ಅಂತ ಹೋಗಿ ಆಲ್ಮೋಸ್ಟ್ ಎಲ್ಲನೂ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ನನ್ನ ಪುಣ್ಯಕ್ಕೆ ಯೂಟ್ಯೂಬಲ್ಲಿ ಡೌನ್ಲೋಡ್ಗೆ ಇಟ್ಟಿದ್ದೆ. ಆ್ಯಂಡ್ ನಿನ್ನೆ ವೀಡಿಯೋಸು ಇಂದ ಏನೂ ತೊಂದರೆ ಆಗಲಿಲ್ಲ, ಅದೊಂದು ಮಾತ್ರ ಹಂಗೆ ಉಳ್ಕೊಂಡಿತ್ತು, ಇನ್ನೆಲ್ಲನೂ ಡಿಲೀಟ್ ಆಗಿಬಿಟ್ಟಿತ್ತು. ಸೊ ಇಲ್ಲ ಅಂದಿದ್ದರೆ ನಿನ್ನೆ ವೀಡಿಯೋಸ್ ನಾನು ಮತ್ತೆ ಡಿಲೀಟ್ ಮಾಡಬೇಕಾಗಿತ್ತು, ಯಾಕಂದರೆ ಯಾವುದೇ ರೀತಿ ಫೋಟೋಸ್ ಕಾಣಿಸಿಲ್ಲ ಅಂದಾಗ ನಾನು ವಾಯ್ಸ್ ಕೊಟ್ಟು ವೇಸ್ಟ್ ಅಲ್ವಾ. ಸೊ ಹಂಗೆ ನನಗೆ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ ಬೆಳಗ್ಗೆ ನಾನು ಚಟ್ನಿದು ವಿಡಿಯೋ ಮಾಡ್ಕೊಂಡಿದ್ದೆ ಆ್ಯಂಡ್ ರೊಟೀನ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ. ಬಟ್ ನಂಗೆ ತುಂಬ ಬೇಜಾರಾಯಿತು. ಎಷ್ಟು ಬೇಜಾರಾಯಿತು ಅಂತೀರಾ, ತುಂಬಾ ಬೇಜಾರಾಯಿತು. ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿಕೊಂಡೆ, ಯಾವುದೋ ಒಂದು ರೀಸನ್ನಿಂದ ನಾನು ಮತ್ತೆ ರೀಸ್ಟೋರ್ ಕೂಡ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿ ಅಷ್ಟೊಂದು ಬೇಜಾರಾಯಿತು. ಇನ್ನು ಈವ್ನಿಂಗ್ ಬ್ಲಾಗ್ ರಸ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ. 7:45 ಆ ಮಧ್ಯ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಖಾರದ ಪುಡಿ ರಸ ಮಾಡೋಣ ಅಂತ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದೆ. ಜಸ್ಟ್ ನಾನು ಏನೆಲ್ಲ ಇದಕ್ಕೆ ನಾನು ಯೂಸ್ ಮಾಡಿದ್ದೀನಿ ಅದನ್ನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಖಾರದ ಪುಡಿ ರಸ ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಪುಡಿಯಿಂದ ಮಾಡೋದು, ಸ್ವಲ್ಪ ಹುಳಿ ಉಪ್ಪು ಖಾರ ಸೇರಿಸಿದ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬಾಯಿ ಕೆಟ್ಟೋಗಿದೆ, ಜ್ವರ ಬಂದಿದೆ, ನನಗೆ ಊಟನೇ ಸೇರ್ತಿಲ್ಲ, ರಸ ಕೂಡ ಬೋರ್ ಹೊಡೆದಿದೆ ನನಗೆ ಅಂತ ಹೇಳೋರು ಈ ರಸನ ಒನ್ ಟೈಮ್ ಮಾಡಿಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಅಂದರೆ ಕಡಿಮೆ, ಇನ್ಸ್ಟ್ಯಾಂಟಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರೋ ಒಂದೇ ಒಂದು ಇಂಪಾರ್ಟೆಂಟಾಗಿ ಬೇಕಾಗಿರೋ ಇದೇ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಅನ್ನದ ಗಂಜಿ ಒಂದಿದ್ದರೆ ರಸ ಮಾತ್ರ ಅದು 10 ನಿಮಿಷದಲ್ಲಿ ಮುಗ್ದೋಗುತ್ತೆ. ಆ್ಯಂಡ್ ಟೇಸ್ಟ್ ಹೇಳ್ತೀರಾ ಆಸಮ್, ಸೂಪರಾಗಿರುತ್ತೆ. ಇನ್ನು ಪಾತ್ರೆನೆಲ್ಲ ಉಜ್ಜಿದೆ, ಅಕ್ಕಿ ಇಟ್ಟೆ. ಸೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ತುಂಬಾ ಇತ್ತು, ಮಧ್ಯಾಹ್ನ ಕೂಡ ಉಜ್ಜಿರಲಿಲ್ಲ. ಸೊ ಹಾಗಾಗಿ ಪಾತ್ರೆ ಎಲ್ಲ ಫಸ್ಟು ಉಜ್ಕೊಂಬಿಡೋಣ ಅಂತ ಹೇಳಿ ಉಜ್ಕೊಂಡೆ. ಇನ್ನು ಅನ್ನದ ಗಂಜಿ ಎಲ್ಲ ನಾನು ಒಂದು ಬಟ್ಲಿಗೆ ಬಗ್ಗಿಸ್ಕೊಂಡೆ. ಆಮೇಲೆ ಟೊಮೆಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ದೆ, ಚಚ್ಚಿರಲಿಲ್ಲ. ಸೊ ಹಾಗೆ ಕೂಡ ಹಾಕ್ಕೊಬೋದು, ತಿನ್ನೋದಕ್ಕೆ ಬಾಯಿಗೆ ಟೇಸ್ಟಿಯಾಗಿ ಸಿಗುತ್ತೆ ಅಂತ. ಇನ್ನು ಕರ್ಬೇವಿನ ಸೊಪ್ಪು ಅಲ್ಲಿಟ್ಕೊಂಡಿದ್ದೆ. ಅನ್ನದ ಗಂಜಿ ಎಲ್ಲ ಆದಮೇಲೆ ಎಣ್ಣೆ, ಸಾಸಿವೆ, ಟೊಮೆಟೊ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೆ. ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಆಮೇಲೆ ಸ್ವಲ್ಪ ಒಂದು ಬಟ್ಲಲ್ಲಿ ನಿಂಬೆಹಣ್ಣು, ಚಿಕ್ಕದು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡು ಅದೇ ಅನ್ನದ ಗಂಜಿಯಲ್ಲಿ ಬಿಸಿ ಇರುತ್ತಲ್ಲ ಅನ್ನದ ಗಂಜಿ, ಅದರಲ್ಲಿ ಹಾಕಿ ಒಂದು ಸಪ್ರೇಟ್ ಬಟ್ಲಲ್ಲಿ ಒಂದು 5 ನಿಮಿಷ ನೆನೆಸಿಟ್ಬಿಟ್ಟೆ. ಯಾಕೆ ಅಂದರೆ ಬಿಸಿ ನೀರಾಗಿರ್ಬೋದು, ಗಂಜಿಯಲ್ಲಾಗಿರ್ಬೋದು ಕಲಸಿಡೋದ್ರಿಂದ ಬೇಗನೆ ಅದು ಸ್ಮ್ಯಾಶ್ ಆಗುತ್ತೆ. ಇಲ್ಲ ಅಂದರೆ ನೀರಲ್ಲಿ ಹಾಕಿದ್ರೆ ಸ್ಮ್ಯಾಶ್ ಆಗುತ್ತೆ, ಟೈಮ್ ಹಿಡಿಯುತ್ತೆ. ನಮಗೆ ಟೈಮ್ ಆಗೋಗಿದೆ, ಸಡನ್ನಾಗಿ ನಮಗೆ ಹುಣ್ಸೆಹಣ್ಣದ ಗೊಜ್ಜು ಬೇಕು ಅಂದಾಗ ಅದ್ರಿಗೆ ಸ್ವಲ್ಪ ಬಿಸಿ ನೀರು ಹಾಕಿಬಿಟ್ರೆ ಅಂತೂ ಬೇಗನೆ ಕರಗುತ್ತೆ. ಇನ್ನು ಅದನ್ನ ರೆಡಿ ಮಾಡಿ ಇಟ್ಕೊಂಡೆ. ಈ ರಸಕ್ಕೆ ಏನೇನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ರಸ ಮಾಡಿಬಿಟ್ಟು ಊಟ ಮಾಡಿಬಿಡೋಣ ಅಂತ. ತುಂಬಾ ಚೆನ್ನಾಗಿರುತ್ತೆ ರಸ, ನನಗೆ ತುಂಬ ಇಷ್ಟ, ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಜೀರಿಗೆ ಮೆಣಸು ರಸಕ್ಕಿಂತನೂ ಈಸಿ ಆ್ಯಂಡ್ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿಕೊಂಡಿದ್ದು. ಆ್ಯಂಡ್ ರಸ ಬಂದು ಈಗ ಕುದೀತಾ ಇದೆ. ಕುದಿದ ರಸನ ಸ್ವಲ್ಪ ಬಿಸಿ ಅನ್ನಕ್ಕೆ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ. ನಾನು ಸಾಂಬಾರು ಪುಡಿ ಇಟ್ಕೊಂಡಿದ್ದೆ, ಸಾಂಬಾರು ಪುಡಿ, ಅರಿಶಿನ ಎಲ್ಲನೂ ಹಾಕಿಬಿಟ್ಟು ಗಂಜಿ ಹಾಕಿ ಏನು ಹುಣ್ಸೆಹಣ್ಣದ ರಸ ಇತ್ತು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡೆ. ಇನ್ನು ಬಿಸಿ ಅನ್ನಕ್ಕೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸ್ವರ್ಗ ಇಲ್ಲೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪಾತ್ರೆ ಉಜ್ಜನ ಅಂದ್ಬಿಟ್ಟು ಸ್ವಲ್ಪ ಗ್ಯಾಸ್ ಕ್ಲೀನ್ ಮಾಡಿದೆ, ಯಾಕೋ ಸಮಾಧಾನ ಆಗಲಿಲ್ಲ. ಅದಕ್ಕೆ ಸೋಪ್ ಹಾಕೋಣ ಅಂತೇಳಿ ಅಮ್ಮ ಬಂದರು, ನೀರು ಬೇಕು ನನಗೆ, ಮಾತ್ರೆ ಕುಡಿಬೇಕು ನಾನು ಅಂದರು. ಸೊ ಒಂದು ಬಿಸಿ ನೀರನ್ನ ಎಲ್ಲ ಆಚೆ ಹಾಕಿದ್ದೆ. ಅವ್ರಿಗೆ ಸ್ವಲ್ಪ ಬಿಸಿ ಅಂದರು, ಒಂದು ಪ್ಲೇಟ್ಗೆ ಹಾಕಿದೆ.
ಅದು ಪ್ಲೇಟ್ಗೆ ಹಾಕ್ಬಿಟ್ಟು ಕೊಟ್ಟರೆ ಕೂಡ ಅವ್ರಿಗೆ ಏನೋ ಹಾಲು ಒಳಗಡೆ ಬಿದ್ದೋಗ್ಬಿಟ್ಟಿತ್ತು ಅನಿಸುತ್ತೆ. ಸೊ ಆ ಹಾಲು ಹೇಗೋ ಅದಕ್ಕೆ ಮಿಸ್ ಆಗಿದೆ, ಬಟ್ ನೀರು ಚೆನ್ನಾಗಿಲ್ಲ ಅಂತ ಹೇಳಿ ಮತ್ತೆ ಅದನ್ನು ಆಚೆ ಹಾಕಿ ಬಿಸಿ ನೀರನ್ನ ಕೊಟ್ಟೆ. ಇನ್ನಿಲ್ಲೇ ಗ್ಯಾಸ್ಗೆಲ್ಲ ಸೋಪ್ ಹಾಕಿದೆ, ಇದ್ರ ಮೇಲೆ ಎಲ್ಲ ಸೋಪ್ ಹಾಕಿದೆ, ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಪಾತ್ರೆ ಎಲ್ಲ ಆಲ್ರೆಡಿ ಉಜ್ಕೊಬೇಕಾಗಿತ್ತು. ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ನೀಟಾಗಿ ಜೋಡಿಸಿ ಹೋಗಿ ಮಲ್ಗೋಣ ಅಂತ ಹೇಳಿ ನಾನು ಪ್ರಿಪೇರ್ ಮಾಡಿಕೊಂಡೆ. ಸೊ ಇವತ್ತಿನ ಡೈಲಿ ರೊಟೀನ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ವೀಡಿಯೋಸಲ್ಲೂ ಕೂಡ ಪೂರ್ತಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಗಬೇಕು ಅಂತ ಇರುತ್ತೋ ಅದು ಯಾರೇ ಎಷ್ಟೇ ಅಡೆತಡೆಗಳು ಹಾಕಿದ್ರೆ ಕೂಡ, ಯಾರು ಎಷ್ಟೇ ಇದು ಮಾಡಿದ್ರೆ ಕೂಡ ಅದು ನಿಲ್ಲೋದಿಲ್ಲ. ಏನೆಲ್ಲ ನಾವು ಆಗಬಾರ್ದು, ನಮ್ಮ ಜೀವನದಲ್ಲಿ ಇದೆಲ್ಲ ನಡೀಬಾರ್ದು ಅಂತ ಹೇಳಿ ನಾವು ಎಷ್ಟೇ ಅಡ್ಡ ಹಾಕಿದ್ರು, ಎಷ್ಟೇ ನಾವು ಅದ್ರ ಬಗ್ಗೆ ಒಂದು ಪ್ರಿಪ್ರೇಷನ್ಸ್ ನಡೆಸಿದ್ರೆ ಕೂಡ ಅದು ಆಗದೇ ಇರೋದಿಲ್ಲ. ಇವೆರಡರ ಬಗ್ಗೆ ಚಿಂತೆ ಮಾಡದೇ ಇವೆರಡರ ಬಗ್ಗೆ ಏನೂ ಇದು ಮಾಡದೆ ಆರಾಮಾಗಿರೋನಿಗೆ ಯಾವುದೇ ರೀತಿ ಚಿಂತೆ ಇರೋದಿಲ್ಲ. ಸೊ ಈ ಮಾತುಗಳಿಗೆ ನಿಜವಾಗ್ಲೂ ಇದು 100% ನಿಜಾನೇ. ಸೊ ನಾವು ಏನೆಲ್ಲ ಅಂದ್ಕೊತೀವಿ ಜೀವನದಲ್ಲಿ, ನಾವು ಹೀಗೆ ಬದುಕಬೇಕು, ಹೀಗೆ ಇರಬೇಕು, ನಾವು ಯಾರ ಮುಂದೆನೂ ತಲೆ ತಗ್ಗಿಸ್ಬಾರ್ದು, ನಾವು ಯಾರಿಗೂ ನಾವು ಸೋಲಬಾರ್ದು ಅಂತ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಡೆಯೋದೇ ಇಲ್ಲ. ನಾವು ಏನು ಆಗಬಾರ್ದು ಅಂದ್ಕೊಂಡಿರ್ತೀವೋ ಅದಕ್ಕೆ ನಡೆದೇ ಹೋಗ್ತಾ ಇರುತ್ತೆ. ಅದನ್ನ ತಡೆಯೋ ಶಕ್ತಿ ನಮಗೆ ಕೊಟ್ಟಿರೋದಿಲ್ಲ. ಕಾಲಾಯ ತಸ್ಮೈ ಅಂತಾರಲ್ವ, ಕಾಲನೇ ಎಲ್ಲದನ್ನೂ ನಡೆಸ್ತಾ ಇರುತ್ತೆ. ಕಾಲನೇ ಪ್ರತಿಯೊಂದಕ್ಕೂ ಉತ್ತರ. ಕ್ವಶನ್ನು ಅದೇನೆ, ಉತ್ತರನೂ ಅದೇನೆ. ಕಾಲನೇ ಕ್ವಶನ್ ಆಗಿರುತ್ತೆ, ಕಾಲನೇ ಉತ್ತರ ಆಗಿರುತ್ತೆ. ಸೊ ಉತ್ತರ ನಾವು ಹುಡ್ಕೋಕ್ಕೆ ಹೋಗಬಾರ್ದು. ಜೀವನದಲ್ಲಿ ಉತ್ತರನ ಹುಡುಕ್ತೀವಿ ಅಂತ ಹೋದರೆ ಖಂಡಿತವಾಗ್ಲೂ ಅದು ಆಗದೇ ಇರೋವಂಥ ಕೆಲಸನೇ. ಹುಡ್ಕೋಕ್ಕೆಲ್ಲ ಹೋಗಲೇಬಾರ್ದು. ಬಂದಂಗೆ ಇರೋದನ್ನ ಜೀವನನ ಹಾಗೆ ನಡೆಸ್ಕೊಂಡು ಆರಾಮಾಗಿ ಯೋಚನೆ ಮಾಡದೆ, ಯಾವುದ್ರ ಬಗ್ಗೆನೂ ಟೆನ್ಷನ್ ತೊಗೊಳ್ದೆ ನೆಮ್ಮದಿಯಾಗಿ ಜೀವನ ನಡೆಸೋದೆ ನಮ್ಮ ಒಂದು ಇದಾಗಿರುತ್ತೆ. ಸೊ ಜಾಸ್ತಿ ಚಿಂತೆ ಎಲ್ಲ ಮಾಡಬಾರ್ದು. ಜೀವನನ ದೇವ್ರು ಆಲ್ರೆಡಿ ಡಿಸೈಡ್ ಮಾಡಿ ಕೊಟ್ಬಿಟ್ಟಿದ್ದಾನೆ ಅಲ್ಲಿ. ಆ್ಯಂಡ್ ಪಾಸ್ ಕೂಡ ನಮಗೆ ಕೊಟ್ಟು ಕಳಿಸಿದ್ದಾನೆ. ಎಲ್ಲಿ ನಿಲ್ಲುತ್ತೆ ನಿಮ್ಮ ಪಯಣ ಅಲ್ಲಿನ ಸ್ಟ್ರೈಟಾಗಿ ಬರ್ತಾ ಇರಬೇಕು ಅಂತ. ಸ್ಟಾರ್ಟ್ ಮಾಡೋದು ಅವರೇನೆ, ಮತ್ತು ಅದನ್ನ ಎಂಡ್ ಮಾಡೋ ಶಕ್ತಿ ಇರೋದು ಕೂಡ ದೇವ್ರಿಗೇನೆ. ಆ ದೇವ್ರು ನಡೆಸ್ದಂಗೆ ನಮ್ಮ ಜೀವನನ ನಡೆಸ್ತಾ ಇರಬೇಕು. ಜೀವನದಲ್ಲಿ ಹಾಗೆ ಬದುಕಬೇಕು. ಬಟ್ ಕೆಲವೊಂದು ನಾವು ಚೇಂಜಸ್ ಮಾಡ್ಕೋಬೋದು ಲೈಫಲ್ಲಿ. ಸೋಲು ಗೆಲುವುಗಳನ್ನ ನಾವು ಚೇಂಜಸ್ ಮಾಡ್ಕೋಬೋದು. ಅಷ್ಟು ಬಿಟ್ಟು ನನ್ನ ಜೀವನದಲ್ಲಿ ನಾನು ಒಂದು ಲೈನ್ ಮಾರ್ಕ್ ಹಾಕ್ಕೋತೀನಿ, ಆ ಲೈನ್ ಮಾರ್ಕ್ ಪ್ರಕಾರನೇ ನಾನು ನಡೀತೀನಿ ಅಂದರೆ ಅದು ಸುಳ್ಳು. ಖಂಡಿತವಾಗ್ಲೂ ಅದು ನಡೆಯಲ್ಲ, ಆಗೋದು ಇಲ್ಲ. ಯಾರೂ ಕೂಡ ಅದನ್ನ ಟ್ರೈ ಮಾಡಬಾರ್ದು. ಸೊ ಇವತ್ತಿನ ರೊಟೀನ್ ಇಷ್ಟೇ. ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ಉಜ್ಜಿ ಗ್ಯಾಸೆಲ್ಲ ನೀಟಾಗಿ ಒರೆಸಿದಾದ್ಮೇಲೆ ಪಾತ್ರೆ ಉಜ್ಜಿಬಿಟ್ಟು ಸಿಂಕ್ ಎಲ್ಲ ನೀಟಾಗಿ ತೊಳೆದು ಹೋಗಿ ಮಲಗೋದು. ಇವತ್ತು ಹೋಟೆಲ್ ಇಲ್ಲದೆ ಇರೋ ಕಾರಣ ಸ್ವಲ್ಪ ರೆಸ್ಟೇನೆ, ಬಟ್ ಬಟ್ಟೆನೂ ವಾಶ್ ಮಾಡಲಿಲ್ಲ. ಎಷ್ಟೊಂದು ಕೆಲಸ ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ನಾಳೆ ರೊಟೀನಲ್ಲಿ ಏನೇನೆಲ್ಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಆಲ್.